ಪೈಪ್ಲೈನ್ ದುರಸ್ತಿ ಕಾಮಗಾರಿ ಎಫೆಕ್ಟ್. ಮಳೆ ಬಂದರೆ ಕೆರೆಯಂತಾಗುವ ರಸ್ತೆ, ವಾಹನ ಸವಾರರ ಪರದಾಟ, ಸ್ಥಳೀಯರ ಆಕ್ರೋಶ. 2 ವರ್ಷಗಳ ಹಿಂದೆ ಶುರುವಾದ ಪೈಪ್ಲೈನ್ ಕಾಮಗಾರಿ ಪೂರ್ಣಗೊಂಡರೂ ಕೂಡ ಆಗದೆ ಮಣ್ಣಿನ ರಾಶಿ ಮೈಸೂರಿನ ಸುಟ್ಗಳ್ಳಿ ನಿವಾಸಿಗಳ ಹೈರಾಣು ಮಾಡ್ತಾ ಇದೆ. ಮುಖ್ಯ ರಸ್ತೆಯಲ್ಲಿ ಉದ್ಭವವಾಗಿರುವಂತಹ ಗುಂಡಿಗಳಿಂದ ಮಳೆ ಬಂದರೆ ಕೆರೆಯಂತೆ ಮಾರ್ಪಾಡಾಗ್ತಾ ಇದೆ. ಜಲಾವೃತವಾದಂಥ ರಸ್ತೆಯಲ್ಲಿ ವಾಹನ ಸವಾರರು ಪರದಾಡುವಂತಾಗ್ತಾ ಇದೆ. ಬೈಕ್ ಸವಾರರು ಆಯತಪ್ಪಿ ಬಿದ್ದ ಪ್ರಕರಣಗಳು ಕೂಡ ಇಲ್ಲಿ ನಡೆದು ಬಿಟ್ಟಿವೆ. ಅದಲ್ಲೇ ಸಾಂಕ್ರಾಮಿಕ ರೋಗಗಳ ಭೀತಿಯು ಕೂಡ ನಿವಾಸಿಗಳನ್ನ ಕಾಡ್ತಾ ಇದ್ದು, ಪೈಪ್ಲೈನ್ ದುರಸ್ತಿ ಕಾಮಗಾರಿಗಾಗಿ ಒಂದು ಹುಟ್ಗಳ್ಳಿ ಮುಖ್ಯ ರಸ್ತೆಯನ್ನ ಅಗೆಯಲಾಗುತ್ತಿತ್ತು. 2 ವರ್ಷಗಳ ಹಿಂದೆ ಅಗೆದು ತೆಗೆದಂಥ ಮಣ್ಣಿನ ರಸ್ತೆ ಸಂಪೂರ್ಣ ಗುಂಡಿಗಳಾಗಿ ಪರಿವರ್ತನೆಯಾಗಿದೆ. ರಸ್ತೆಯಲ್ಲಿ ಗುಂಡಿಗಳು ನಿರ್ಮಾಣವಾದ ಹಿನ್ನೆಲೆ ಮಳೆ ನೀರು ನಿಂತ ವಾಹನ ಸವಾರರಿಗೆ ಒಂದು ದುಸ್ವಪ್ನವಾಗಿ ಕಾಡ್ತಾ ಇದೆ. ಸುಗಮ ಸಂಚಾರಕ್ಕೆ ಅಡಚಣೆಯಾಗಿ ವಾಹನ ಸವಾರರು ರಸ್ತೆಯಲ್ಲಿ ಸಾಗಲು ಹರಸಾಹಸ ಪಡ್ತಾ ಇದ್ದು, ಸಾಕಷ್ಟು ಬಾರಿ ಬೈಕ್ ಸವಾರರು ಆಯತಪ್ಪಿ ಬಿದ್ದ ಘಟನೆಯೂ ಸಹ ಜರುಗಿದೆ. ಮಣ್ಣನ್ನು ತೆರವುಗೊಳಿಸಿ ಗುಂಡಿ ಮುಕ್ತ ರಸ್ತೆಯನ್ನಾಗಿ ಮಾಡುವಂತೆ ಸ್ಥಳೀಯರು ನಗರಸಭೆ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಜನಪ್ರತಿನಿಧಿಗಳು ಗಮನಕ್ಕೂ ತಂದಿದ್ದಾರೆ. ಆದರೆ ಈ ಬಗ್ಗೆ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ತಲೆಯನ್ನ ಕೆಡಿಸಿಕೊಳ್ತಾ ಇಲ್ಲ. ನಿಂತ ನೀರಿನಿಂದಾಗಿ ಸಾಂಕ್ರಾಮಿಕ ರೋಗಗಳು ಹರಡುವ ಆತಂಕ ಸ್ಥಳೀಯರಲ್ಲಿ ಮನೆ ಮಾಡಿವೆ. ಕೂಡಲೇ ಮಣ್ಣನ್ನ ತೆರವುಗೊಳಿಸಿ ಗುಂಡಿ ಮುಕ್ತ ಒಂದು ರಸ್ತೆಯಾಗಬೇಕು ಅಂತ ಹಾಗೂ ಮಳೆ ಬಂದ್ರೆ ನೀರು ಸರಾಗವಾಗಿ ಹರಿದು ಹೋಗುವಂತೆ ವ್ಯವಸ್ಥೆ ಮಾಡಬೇಕಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಹಾದಿ ಹಿಡಿಯುವ ಎಚ್ಚರಿಕೆ ಕೂಡ ಅವರು ನೀಡಿದ್ದಾರೆ. ಏನು ಪ್ರಾಬ್ಲಮ್ ಅಂದರೆ ನೀರ್ದು ಅಂದರೆ ಫುಲ್ ಪ್ರಾಬ್ಲಮ್ ಅಂದರೆ ಹೆಂಗೆ ಅಂದರೆ ಜನ ಬರೋಕ್ಕೆ ತೊಂದರೆ ಫುಲ್ಲು. ಆಮೇಲೆ ಗಾಡಿ ನಿಲ್ಸೋಕೆ ಜನ ನಿಂತ್ಕೊಳ್ಳೋಕ್ಕೆ ಜಾಗ ಇಲ್ಲ. ಮಳೆ ಬಂದರೆ ಫುಲ್ ನೀರು ಹೋಗೋಕ್ಕೆ ಒಂಚೂರು ದಾರಿ ಇಲ್ಲ. ಎಲ್ಲೂ ಮೋರಿ ಮಾಡೋರೆ ಬಟ್ ನೀರು ಹೋಗೋಕ್ಕೆ ಜಾಗ ಬಿಟ್ಟಿಲ್ಲ. ನಮಸ್ತೆ, ನಾನು ಆನಂದ್ ಅಂತ ಆಟೋ ಡ್ರೈವರ್. ಇಲ್ಲಿ ಹೆಚ್ಚು ಕಡೆ ಒಂದು 25 ವರ್ಷದಿಂದ ಇಲ್ಲಿ ನಾನು ಆಟೋ ಓಡಿಸ್ತಾ ಇದ್ದೀನಿ ಸರ್ಕಲಲ್ಲಿ. ಏನೋ ನೀರಿಗೆ ಅಂತ ಪೈಪ್ ಹಾಕೋಕ್ಕೆ ಅಂತ ಆಗಿದ್ರು. ಸೊ 2 ವರ್ಷ ಆಯ್ತೇನೋ ಅದು ರೋಡು ರೆಡಿ ಮಾಡಿಲ್ಲ ಇನ್ನು. ನೀರು ತುಂಬಿದೆ ಏಕಾಗಿ. ಸಾರ್ವಜನಿಕರು ಓಡಾಡೋಕ್ಕೆ ತುಂಬ ತೊಂದರೆ ಇದೆ. ಇಲ್ಲಿ ಭಾಳ ಕಷ್ಟದಲ್ಲಿ ಓಡಾಡ್ತಾ ಇದ್ದಾರೆ. ಎಷ್ಟೋ ಜನ ಹೆಣ್ಮಕ್ಳು ಓಡಾಡೋರೆಲ್ಲ ಜಾರಿ ಬಿದ್ದಿದ್ದಾರೆ, ಒಂದು ಕಾಲೆಲ್ಲ ಮುರ್ಕೊಂಡಿದ್ದಾರೆ. ಇಲ್ಲಿ ತುಂಬ ತೊಂದರೆ ಇದೆ. ನಾವು ಆಟೋನೂ ಓಡಿಸ್ತಾ ಇದ್ದೀವಿ, ನಮಗೂ ಕಷ್ಟ ಇದೆ ಇಲ್ಲಿ ಹೋಗ್ಲಿಕ್ಕೆ. ಭಾಳ ತೊಂದರೆ ಕೊಟ್ಟಿದ್ದಾರೆ. ಇಲ್ಲಿ ಅಲ್ಲಿಂದ ಅಲ್ಲಿ ಗಂಟೆ ಹಾಕ್ತಿದ್ದಾರೆ, ರೋಡೇ ಮಾಡಿಲ್ಲ. 2 ವರ್ಷ ಆಯ್ತು ಇಲ್ಲಿ ಭಾಳ ತೊಂದರೆ ಇದ್ದೀವಿ ಸರ್. ನೀವು ಯಾವುದೇ ಥರ ದೂರು ಕೊಟ್ಟಿಲ್ವಾ ಇದ್ರ ಬಗ್ಗೆ? ಕೊಟ್ಟಿದ್ದಾರೆ ಸರ್, ಎಲ್ಲ ಏನೇನೋ ಕಂಪ್ಲೇಂಟ್ ಎಲ್ಲ ಮಾಡಿದ್ದಾರೆ ಆಲ್ರೆಡಿ. ಸುಮಾರು ವಿಡಿಯೋ ಎಲ್ಲ ಮಾಡಿಬಿಟ್ಟಿದ್ದಾರೆ. ಎಲ್ಲ ಯಾರು ಅಧಿಕಾರಿಗಳು ಬಂದಿಲ್ಲ, ಏನು ಮಾಡಿಲ್ಲ. ಇನ್ನು ತಗೊಂಡಿಲ್ಲ ತನಿಖೆ. ಈಗ ಮೋರಿ ಏನೋ ಸದ್ಯ ಮಾಡಿಕೊಟ್ರು, ಸ್ವಲ್ಪ ಮೋರಿ ಮಾತ್ರ. ಈ ರೋಡ್ ಮಾತ್ರ ಮಾಡಲಿಲ್ಲ. ಇನ್ನು ಎಲ್ಲ 2 ಕಡೆ ನೀರು ತುಂಬುತ್ತಾ ಹಿಂಗೆ ಹೋಯ್ತಾ ಬತ್ತಾ. ತುಂಬ ಕಷ್ಟದಲ್ಲಿದೆ ಇಲ್ಲಿ ಜನಗಳು. ಸ್ವಲ್ಪ ದಯವಿಟ್ಟು ಅಧಿಕಾರಿಗಳು ಗಮನಿಸಿ ಇದನ್ನು ರೆಡಿ ಮಾಡಿಕೊಡೋಕ್ಕೆ ಸಹಕರಿಸಿ. ನೀವು ನೋಡ್ತಾ ಇರ್ಬೋದು, ಇದು ಊಟಗಳಲ್ಲಿ ನಡೆದಂಥ ಘಟನೆಗಳು ನೋಡಿ. ನೀರು ನಿಂತು ಎಷ್ಟು ಪಚಿತಿಯಾಗಿದೆ, ಹೋಗ ಬರೋತಕ್ಕೆ ಆಗ್ತಾ ಇಲ್ಲ. ನಮಸ್ತೆ ಚಂದು ಅಂತ. ನಾವು ಇಲ್ಲೇ ಇರೋದು, ಇಲ್ಲಿ ಮೋಸ ಮಾಡ್ತಿರೋದು. ಏನಂದರೆ ನಾವು ತುಂಬ ಎಲ್ಲರಿಗೂ ಹೇಳಿದ್ವಿ ಈ ಥರ ಪ್ರಾಬ್ಲಮ್ ಇದೆ ಅಂತ. ನಗರಸಭೆ ಆಫೀಸ್ಗಾಗಲಿ
ಎಲ್ಲ ಥರ ಅಧಿಕಾರಿಗಳಿಗೂ ತಿಳಿಸಿದ್ವಿ. ನಮ್ಮ ಕೈಲಿ ಏನಾಯಿತು ಎಲ್ಲ ಥರ ಪ್ರಯತ್ನಗಳು ಮಾಡಿದ್ವಿ. ಆದರೆ ಏನೇ ಆ ಕಡೆಯಿಂದ ಯಾವುದೂ ರೆಸ್ಪಾನ್ಸ್ಗಳು ಚೆನ್ನಾಗಿ ಬರಲಿಲ್ಲ. ಏನಂದರೆ ಯಾರೇ ಆದರೂ ಅಷ್ಟೇ ಮಾಡಿಸ್ತೀವಿ ಅಂತಂತಾರೆ, ಸರಿ ಈ ವೀಕಲ್ಲಿ ಮಾಡಿಸ್ತೀವಿ ಇಲ್ಲ ನೆಕ್ಸ್ಟ್ ವೀಕಲ್ಲಿ ಮಾಡಿಸ್ತೀವಿ ಅಂತಾರೆ. ಆದರೆ ಯಾರ್ದು ಇನ್ನು ಆ ಕಡೆ ರೆಸ್ಪಾನ್ಸೇ ಬರೋಲ್ಲ. ಹೋದಾಗ ಆಫೀಸ್ಗೆ ಮಾತಾಡ್ತಾರೆ, ಏನಂತ ಮಾಡಿಸ್ಕೊಡ್ತೀವಿ, ನಮ್ಮ ಕಡೆಯವ್ರು ಕಳಿಸ್ಕೊಡ್ತೀವಿ, ಆಗುತ್ತೆ, ದುಡ್ಡು ಸ್ಯಾಂಕ್ಷನ್ ಆಗಿದೆ. ಆ ದುಡ್ಡು ಸ್ಯಾಂಕ್ಷನ್ ಆಗಿದೆ ಅಂತ ಹಿಡಿದು ಅದಾದ್ರೆ 2-3 ವರ್ಷ ಆಯಿತು. ಆ ಗ್ಯಾಸ್ ಲೈನವ್ರು ಬಂದರು, ಆ ಪೈಪ್ ಹೊಡೆದ್ರು, ಅವ್ರನ್ನ ಸರಿ ಮಾಡ್ಬಿಟ್ಟೋದ್ರು. ಅವ್ರು ಕೇಳಿದ್ರೆ ನಮಗೆ ಗೊತ್ತಿಲ್ಲ, ಇದು ಅವ್ರಿಗೂ ಕೆಲಸ ಅಂತಾರೆ. ಸರ್ಕಾರದವ್ರು ಏನು ಮಾಡ್ತಾವ್ರೆ ಅಂತ ಸತ್ಯವಾಗ್ಲೂ ಗೊತ್ತಿಲ್ಲ. ಇಲ್ಲಿ ಸರ್ಕಾರ ನಡೆಸ್ತಾವ್ರೋ ಅಥವಾ ಏನು ಕೆಲಸ ಮಾಡ್ತಾವ್ರೆ ಅಂತಲೂ ಗೊತ್ತಿಲ್ಲ. ಏನಂದ್ರೆ ನಾವೇಳೋ ಇಷ್ಟೇ, ಇದು ಮಾಡ್ತಿರೋದನ್ನ ಏನು ತಿಳಿಸಿದ್ದೀವಿ. ಸ್ಯಾಂಕ್ಷನ್ ಆಗಿದೆ ಅಮೌಂಟ್ ಅಂತಿದ್ದಾರಲ್ವ, ಸ್ಯಾಂಕ್ಷನ್ ಆಗಿರೋ ಅಮೌಂಟಲ್ಲಿ ಎಷ್ಟೊತ್ತು ಬೇಕು ಕೆಲಸ ಮಾಡಿಸೋಕ್ಕೆ. ಅದನ್ನು ಏನು ಅಧಿಕಾರಿಗಳು ಇದ್ರ ಬಗ್ಗೆ ಕಠಿಣವಾದ ಕ್ರಮ ತಗೊಂಡು ಇದನ್ನು ಇಲ್ಲಿ ಅದೇನು ಬಂದು ಚೆಕ್ ಮಾಡಿ ಸರಿ ಮಾಡಿಸ್ಕೊಡ್ಬೇಕು.